ನಟ ಡಿ ಬಾಸ್ ದರ್ಶನ್ ಸದ್ಯ ಜಾಮೀನು ಪಡೆದು ಹೊರಗೇನೂ ಇದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳು ಮಾಡುವ ಎಡವಟ್ಟಿನಿಂದ ಅವರ ಜಾಮೀನು ರದ್ದಾಗುವ ಸಾಧ್ಯತೆ ಇದೆ. ಫ್ಯಾನ್ಸ್ಗಳಿಂದ ಮತ್ತೇನಾದರೂ ಸಂಕಷ್ಟ ತಂದೊಡ್ಡುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದಕ್ಕೆ ಕಾರಣ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಸಂದೇಶಗಳನ್ನು ಕಳುಹಿಸುವುದು. ಇದೆಲ್ಲದರ ವರದಿಯನ್ನ ರಮ್ಯಾ ಪೊಲೀಸ್ ಕಮಿಷನರ್ಗೆ ದೂರಿನ ಮೂಲಕ ನೀಡಿದ್ದು ಒಟ್ಟು 40 ಜನರ ಹೆಸರ ಅಕೌಂಟ್ನ ಉಲ್ಲೇಖಿಸಿದ್ದಾರೆ. ನಟಿ ರಮ್ಯಾ ಯಾರೋ ಬರಲಿ ಬಿಡಲಿ, ನಾನು ಏಕಾಂಗಿಯೇ ಹೋರಾಡುತ್ತೀನಿ ಅಂತ ಹೇಳಿದ್ದು ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಈ ರೀತಿ ಮಾಡದಂತೆ ಈ ಮೊದಲ ಒಂದು ವಿಡಿಯೋ ಸಂದೇಶ ನೀಡಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಆಗ್ತಿರ್ಲಿಲ್ಲ ಅಂದಿದ್ರೆ, ಅಲ್ಲದೆ ಪವಿತ್ರ ಗೌಡಗೆ ಕೆಟ್ಟ ಮೆಸೇಜ್ ಮಾಡಿದ್ದರೆ ತಪ್ಪು, ಆದ್ರೆ ನನಗೆ ಇವರೆಲ್ಲ ಮಾಡ್ತಿರೋ ಸಂದೇಶಗಳು ಸರಿನಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ದೈವಿ ಭಕ್ತನಿಗೆ ಮತ್ತೆ ಮಹಿಳೆಯಿಂದಲೇ ಸಂಕಷ್ಟ ಎದುರಾಗೋದು ಖಚಿತ ಅಂತ ಹೇಳಬಹುದು. ಈ ಹಿಂದೆ ದರ್ಶನ್ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದ್ದು, ಕಂಬಿ ಹಿಂದೆ ನಿಂತಿದ್ದು ಕೋರ್ಟ್ ಕಟಕಟೆಯಲ್ಲಿ ನಿಲ್ಲೋಕೆ ಕಾರಣವಾಗಿದ್ದೆಲ್ಲ ಹೆಣ್ಣಿಂದಲೇ ಅಂದ್ರೆ ನಂಬಲೇಬೇಕು. ಒಟ್ಟಿನಲ್ಲಿ ಜೈಲಿನಿಂದ ಹೊರಬಂದು ಬೆಟ್ಟದ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದ ದಾಸ ಅನಂತರ ಉಕ್ಕಡ ಮಾರಮ್ಮನ ಬಳಿ ಹೋಗಿ ದೃಷ್ಟಿ ತೆಗೆಸಿ ಬಂದಿದ್ದರು. ಮಡಾಯಿ ಕಾವು ಭದ್ರಕಾಳಿ ದೇವಾಲಯದಲ್ಲಿ ಶತ್ರು ಸಂಹಾರ ಪೂಜೆ ಮುಗಿಸಿ ಬಂದ ದರ್ಶನ್ ದೈವಿ ಭಕ್ತನಾಗಿದ್ದರೂ ಕೂಡ ಮಹಿಳೆಯರಿಂದಲೇ ಈ ರೀತಿ ಅಪಮಾನ ಅನುಭವಿಸ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಈ ಮೊದಲು ನಿಖಿತಾ, ವಿಜಯಲಕ್ಷ್ಮಿ, ಪವಿತ್ರ ಗೌಡ ಈ ರೀತಿ ಮಹಿಳೆಯರಿಂದಲೇ ಸಾಕಷ್ಟು ನೋವು ಅನುಭವಿಸಿದ್ದಾರೆ ದರ್ಶನ್. ಇದೀಗ ನಟಿ ರಮ್ಯಾ ಸೇರ್ಪಡೆ ಆಗಿದ್ದು ಮುಂದೆ ಏನ್ ಕಾದಿದೆಯೋ ಕಾದು ನೋಡಬೇಕು. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.